ಪಕ್ಷದ ಹಿರಿಯ ನಾಯಕರಿದ್ದಾರೆ. ಅವರು ನಡೆದು ಬಂದಂಥ ಹಾದಿ ಎಲ್ಲರಿಗೂ ಗೊತ್ತಿದೆ. ಗ್ರಾಮ ಪಂಚಾಯತಿಯಿಂದ ಇರ್ಬೋದು, ZP ಮೆಂಬರಿಂದ ಇರ್ಬೋದು, ಮತ್ತು ಜನರಲ್ ಸೆಕ್ರೆಟರಿ ನಮ್ಮ ಅಧ್ಯಕ್ಷರಾಗಿದ್ದಾರೆ. ಸಹಜವಾಗಿ ಎಲ್ಲರೂ ಮಾಡಿರ್ತಾರೆ. ಇವತ್ತು ಲಕ್ಷಾಂತರ ಜನ ನಮ್ಮ ಕಾರ್ಯಕರ್ತರು ಕೆಲಸ ಮಾಡೋದ್ರಿಂದ ತಾನೇ ನಾವು ಅಧಿಕಾರಕ್ಕೆ ಬಂದಿರೋದು. ಯಾರಿಗೂ ಕಡೆಗಣಿಸೋದು ಸರಿಯಲ್ಲ ಅಷ್ಟೇ. ಅಂದರೆ ಈಗ ಯಾರು ಎಷ್ಟು ಕೆಲಸ ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಅದ್ರ ದುಡಿಮೆ ತಕ್ಕಂಗೆ ಎಲ್ಲರಿಗೂ ಪ್ರತಿಫಲ ಸಿಗ್ತಾ ಇದೆ ಅಲ್ಲ. ಕೆಲವರಿಗೆ ಲೇಟಾಗಿ ಸಿಗ್ಬೋದು, ಕೆಲವರಿಗೆ ಬೇಗ ಸಿಗ್ಬೋದು ಅಷ್ಟೇ. ಇನ್ನೊಂದು, DK ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶ ಸಿಗಲಿಲ್ಲ ಅನ್ನುವಂಥದ್ದು ಒಂದಷ್ಟು ಚರ್ಚೆ. ರಾಹುಲ್ ಗಾಂಧಿ ಅವ್ರು ಇರಲೇ ಇಲ್ಲ ಅಲ್ಲ ಇವರೇ. ಇವರು ಅಪಾಯಿಂಟ್ಮೆಂಟು ಕೇಳಿರಲಿಲ್ಲ. ಅದು ಏನಾಗ್ಬಿಟ್ಟಿದೆ, ಡೆಲ್ಲಿಗೆ ಬರೀ ರಾಹುಲ್ ಗಾಂಧಿ ಅವ್ರಿಗೆ ಭೇಟಿಗೆ ಹೋಗ್ತಾರಾ? ಅವ್ರು ಭೇಟಿ ಆಗಿದ್ದು CR ಪಾಟೀಲ್ ಸಾಹೇಬರಿಗೆ, ಮತ್ತು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರಿಗೆ ಭೇಟಿ ಆದರು. ನನ್ನ ಜೊತೆನೇ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿರುವಂಥ ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ, ಪಾಲ್ಗಾರರು ಇದ್ದಾರೆ, ಅವ್ರ ಜೊತೆ ಭೇಟಿ ಮಾಡಿದ್ರು. ರಾಹುಲ್ ಗಾಂಧಿ ಅವ್ರ ಹತ್ರ ಅಪಾಯಿಂಟ್ಮೆಂಟೇ ಕೇಳಿಲ್ಲ ಅಲ್ಲ. ಸುಮ್ಮನೆ ಮೀಡಿಯಾದಲ್ಲಿ ಬರೋದು ರಾಹುಲ್ ಗಾಂಧಿನ ಏನು ನಿರಾಕರಿಸಿದ್ರು ಅದು ಇದು ಅಂತ. ಅವ್ರು ಕೇಳೂ ಇಲ್ಲ, ಅವ್ರು ಇರಲಿಲ್ಲ ಊರಿನಲ್ಲಿ. ಈಗ ನಾನು ಡೆಲ್ಲಿಗೆ ಹೋಗ್ಬೇಕ್ರಿ. ಯಾಕೆ ಹೋಗ್ತಾ ಇದ್ದೀನಿ? ಒಂದು ಫೆಡ್ರಲ್ ಸ್ಟ್ರಕ್ಚರ್ನಲ್ಲಿ ಕೇಂದ್ರ ಸರ್ಕಾರದಿಂದ ನನಗೆ ಅನುದಾನ ಬರಬೇಕಾಗಿದೆ. ನಾನು ಡೆಲ್ಲಿಗೆ ಹೋದಾಗೆಲ್ಲ ಬರೀ ಅದಕ್ಕೆ ಹೋಗ್ತೀನಿ ಅಂದರೆ ಅದು ತಪ್ಪಲ್ಲ. ಹೌದು, ಮೀಟಿಂಗ್ ಮಾಡಿದ್ದಾರೆ, ಅಧಿಕೃತವಾದಂಥ ಮೀಟಿಂಗ್ಗಳು, ಮಿನಿಟ್ಸ್ ಆಫ್ ದ ಮೀಟಿಂಗ್ ಇರ್ತದೆ, ಪ್ರೊಸೀಡಿಂಗ್ಸ್ ಇರ್ತದೆ, ಅದೆಲ್ಲ ಬಿಟ್ಬಿಟ್ಟು ಬರೀ ಇದೇ ಹಿಡಿದ್ರೆ ನಾವೇನು ಮಾಡೋಕ್ಕಾಗ್ತದೆ ಸರ್? ಒಂದು, ಈಗ ನಿಮ್ಮ ಪಕ್ಷದಲ್ಲಿ ನಿರೀಕ್ಷೆ ಮೀರಿ ಇರ್ತಕ್ಕಂಥ ಸ್ಥಾನಗಳಿಗೆ ಶಾಸಕರ ಸಂಖ್ಯೆ ಬಲ ದೊಡ್ಡದಾಗಿದೆ ಕರ್ನಾಟಕ ವಿಚಾರದಲ್ಲಿ. ಆದರೂ ಎಲ್ಲ ಈ ರೀತಿಯ ಚರ್ಚೆಗಳು CM ಗಾಂಧಿ ಆಗಿರ್ಬೋದು, ಬೇರೆ ಬೇರೆ ನಾಯಕತ್ವ ಬಂದದ್ದು ಪಕ್ಷಕ್ಕೆ ಡ್ಯಾಮೇಜ್ ಅಂತ ಅನಿಸ್ತಿಲ್ವ? ನೋಡಿ, ಸಹಜವಾಗಿ ಇವರೇ ಗೊಂದಲ ಎಲ್ಲೇ ಇದ್ರೂ, ಯಾವ ಮಟ್ಟದಲ್ಲಿ ಇದ್ರೂ ಸರಿಯಲ್ಲ. ಅದು ಬೇರೆ ಮಟ್ಟದಲ್ಲಿರ್ಬೋದು, ನಿಮ್ಮ ಪಾರ್ಟಿ ಮಟ್ಟದಲ್ಲಿರ್ಬೋದು, ಸರ್ಕಾರ ಮಟ್ಟದಲ್ಲಿರ್ಬೋದು, ವಾಟ್ ಎವರ್ ಇಟ್ ಈಸ್. ಒಂದು ಮನೆ ಅಂದರೆ 4 ಮಾತು ಇದ್ದೇ ಇರ್ತದೆ. ಎಲ್ಲ ಮನೆ ದೋಸೆಗಳು ತೂತೆ ಅಲ್ವಾ? ಆದರೆ ಏನಿದೆ ಅದು ಬಗೆಹರಿಸ್ಕೋತಾರೆ. ಅದಕ್ಕೆ ಯಾಕಷ್ಟು ಟೆನ್ಷನ್ ತಗೋತಾ ಇದ್ದಾರೆ ನನಗೆ ಗೊತ್ತಿಲ್ಲ. BJP ಅವರು ಭಾಳ ಸ್ಪಷ್ಟವಾಗಿ ಹೇಳಿದಾರಲ್ಲ, ಹೈಕಮಾಂಡ್ ವಿಲ್ ಡಿಸೈಡ್ ಅಂತ. ಹೈಕಮಾಂಡ್ ವಿಲ್ ಡಿಸೈಡ್ ವೆನ್ ಇಟ್ ಈಸ್ ನೆಸೆಸರಿ. ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಭದ್ರಾಗಿರ್ಬೇಕಾಗುತ್ತೆ ಅನ್ನೋದು ಮಾತನ್ನ ಎಲ್ಲರೂ ಒಪ್ಪಿದಾರಲ್ಲ. ಇಂಥ ಒಬ್ಬ ವ್ಯಕ್ತಿ ಒಪ್ಪಿಲ್ಲ ಅಂತ ಹೇಳಿ ನನಗೆ. ಹೈಕಮಾಂಡು ವೆನ್ ನೆಸೆಸರಿ ವಿ ವಿಲ್ ಡೂ ದ ನೀಡ್ಫುಲ್. ಸೊ ದೇ ವಿಲ್ ಡೂ ದ ನೀಡ್ಫುಲ್. ಸುಮ್ಮನೆ ನಾವೇ ದಿನ ಹೈಕಮಾಂಡ್ ಹತ್ರ ಬಟ್ ಮಾಡೋದು, ಅವ್ರ ಈ ಕಡೆ ತೋರಿಸೋದು ಅದು ಅಲ್ಲ. ಯಾವಾಗ ವೆನ್ ಇಟ್ ಈಸ್ ನೀಡೆಡ್ ದೇ ವಿಲ್ ಡೂ ಇಟ್. ರಾಜ್ಯದಲ್ಲಿ ಬಗೆಹರಿಸಿಕೊಳ್ಬೇಕು ಅನ್ನುವಂಥ ಮಾತು ಹೇಳಿದಾರಲ್ಲ ಸರ್, ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವ್ರಿಗಿರ್ಬೋದು, ರಾಹುಲ್ ಗಾಂಧಿ ಅವ್ರು ಇರ್ಬೋದು, ಯಾವಾಗ ನೆಸೆಸಿಟಿ ಅನಿಸ್ತದೆ ಅವ್ರಿಗೆ ಕರೆದಿ ಮಾತಾಡಿ ಬಗೆಹರಿಸ್ತಾರೆ. ಅವ್ರಿಗೆ ನೆಸೆಸಿಟಿ ಅಂದಾಗ ದೇ ವಿಲ್ ಇಂಟರ್ವ್ಯೂನ್ ವೆನ್ ರಿಕ್ವೈರ್ಡ್. ಸರ್, ಇನ್ನೊಂದು ಕೊನೆ, ದೇವೇಗೌಡರು ನನ್ನ ಈ ವಯಸ್ಸಿನಲ್ಲೂ ಕೂಡ ನಾನು ಕೋರ್ಟ್ನಲ್ಲಿ ದುಡ್ಡು ಕೊಟ್ಟು ಓಡಾಡಬೇಕಾದಂಥ ಪರಿಸ್ಥಿತಿ ನೈಸ್ ವಿಚಾರದಲ್ಲಿ ಸರ್ಕಾರ ಮಾಡಿದೆ ಅನ್ನುವಂಥ ಬೇಸರ.